ಪತ್ರಿಕಾ ಮಿತ್ರರೇ, ನಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಕಳೆದ ವಾರ ನಾನು ಒಂದು ವಾರದಲ್ಲೇ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರ ಜೊತೆಗೂಡಿ ಚರ್ಚಿಸಿ ಈ ಲೋಕಸಭೆ ಚುನಾವಣೆ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಅಂತ ತಮ್ಮೆದುರಿಗೆ ಪ್ರಸ್ತಾಪಿಸಿದ್ದೆ. ಇವತ್ತು ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರುಗಳನ್ನೆಲ್ಲ ವಿಚಾರ ಮಾಡಲಾಗ್ತದೆ. ಎಲ್ಲರ ಅಭಿಪ್ರಾಯದ ಮೇರೆಗೆ ಇವತ್ತು ನಾವು ಈ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಮತದಾನ ಗೌಪ್ಯವಾಗಿರ್ತದೆ. ಇದು ನಮ್ಮೆಲ್ಲ ಮುಖಂಡರ ಕಾರ್ಯಕರ್ತರ ಅಭಿಪ್ರಾಯ ತಮ್ಮೆದುರಿಗೆ ಸಲ್ಲಿಸಿದೆ. ಅದೇ ರೀತಿಯಾಗಿ ಈ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರು ಬಹಳಷ್ಟು ಕಡೆ ನನ್ನ ಹೆಸರು ಪ್ರಸ್ತಾಪ ಮಾಡಿ ಅವ್ರು ಎಲ್ಲಿ ಹೋದ್ರು, ಫುಟ್ಬಾಲ್ ಎಲ್ಲಿ ಹೋದ್ರು ಅಂತಕ್ಕಂಥ ಮಾತುಗಳನ್ನು ಬಹಳಷ್ಟು ಕಡೆ ಮಾತಾಡಿದ್ದಾರೆ. ಹಾಲಿ ಶಾಸಕರು ಬಹಳಷ್ಟು ಕಡೆ ಮಾತಾಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ನೀವಿಬ್ಬರು ಹಾಲಿ ಮಾಜಿ ಏನಿದ್ದೀರಿ, ಈ ಕ್ಷೇತ್ರದ ಮತದಾರರನ್ನು ದುರುಪಯೋಗಪಡಿಸಿಕೊಂಡು ನಿಮ್ಮಿಬ್ಬರ ಸ್ವಾರ್ಥವನ್ನು ಸಾಧಿಸಲಿಕ್ಕೆ ಮಾತ್ರ ನೀವು ಇಲ್ಲಿ ಶಾಸಕರಾಗಿದ್ದೀರಿ. ಇವತ್ತು ಕೇವಲ ಒಬ್ಬರನ್ನೊಬ್ಬರು ಟೀಕೆ ಮಾಡ್ತಾರೆ ಅಷ್ಟೇ, ಅಭಿವೃದ್ಧಿ ಬಗ್ಗೆ ಟೀಕೆ ಇಲ್ಲ ನಿಮಗೆ. ಇವತ್ತು 10 ತಿಂಗಳಾಯಿತು ಸರ್ಕಾರ ಕಳೆದು. ಇವತ್ತು ಮಾನ್ಯ ವಿಜಯಾನಂದ ಕಾಶ್ಯಪ್ನವರಿಗೆ ಪ್ರಶ್ನೆ ಮಾಡ್ತೀನಿ, ನಿನ್ನ 10 ತಿಂಗಳ ಸಾಧನೆ ಏನು ನೀನು ಬಿಡುಗಡೆ ಮಾಡಿ? ನಿನ್ನ ಸಾಧನೆ ಕೇವಲ ಉಸುಗು ಹೊಡೆಯೋದು, ಎಲ್ಲ ಯುವಕರನ್ನು ದಾರಿ ತಪ್ಪಿಸಿ ಕ್ಲಬ್ಗಳನ್ನು ಮಾಡುವುದು, ಏನೇನು ಅಕ್ರಮ ದಂಧೆಗಳದಾವ ಮತಕ್ಷೇತ್ರ ನಡೆಯೋದು ನಿನ್ನ ಸಾಧನೆ. ಈ ಮಾಜಿ ಶಾಸಕರು